ನಾವು ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲಿ ಬಂದ್ವಲ್ಲ, 18 ಕ್ರಾಸಲ್ಲೇ ಇಳ್ಕೊಂಡು ನಾವು ಹಿಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ ನಾವು. ಆ್ಯಕ್ಚುಲಿ ಬಸ್ಸಸ್ ಇಲ್ಲಿ ಸಿಗ್ನಲ್ ಇದ್ದರೆ ಇಲ್ಲೇ ಇಳ್ಕೊಬೋದು, ಸಿಗ್ನಲ್ ಇಲ್ಲ ಅಂದರೆ ನಾವು 18 ಕ್ರಾಸಲ್ಲಿ ಇಳ್ಕೊಂಡೇ ಹೋಗಬೇಕು ದೇವಸ್ಥಾನಕ್ಕೆ. ನೋಡಿ ಆ ಕಡೆಯಿಂದ ಬಸ್ಸಲ್ಲಿ ಆಪೋಸಿಟ್ ಬರ್ತಾಯಿದೆ. ಬೇಕಾದ್ರೆ ಟೆಂಪಲ್ ಹತ್ರನೇ ಇಳ್ಕೊಬೋದು, ಕಾರ್ನರಲ್ಲಿ ಕೇಳಿದ್ರೆ ಇಳಿಸ್ತಾರೆ, ಆದರೆ ನಾವು ಕೇಳಿಲ್ಲ. ಸಿಗ್ನಲ್ ಇದ್ದರೆ ಇಳ್ಕೊಳೋಣ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಡೈರೆಕ್ಟ್ 18 ಕ್ರಾಸಲ್ಲೇ ಇಳ್ಕೊಂಡು ಬೈ ವಾಕಿಂಗೇ ಬಂದ್ವಿ ಜಸ್ಟ್ ನಾವು. ನೋಡಿ ಸರ್ಕಲ್ ಮಾರಮ್ಮ ದೇವಸ್ಥಾನ, ಇದು ಎಂಟ್ರೆನ್ಸ್ ಈ ಥರ ಇದೆ. ದೇವ್ರ ಗೋಪುರ ಆ ಕಡೆಯಿಂದನೇ ಗೋಪುರ ಇದೆಯಲ್ಲ, ಆ ಎಂಟ್ರೆನ್ಸ್ ಇದೇ ಮೇನ್ ಎಂಟ್ರೆನ್ಸು ನಾವು ಒಳಗಡೆ ಹೋಗೋದಕ್ಕೆ. ಆದರೆ ನಾವು ಚಪ್ಪಲ್ ಬಿಟ್ಟು ಈ ಕಡೆಯಿಂದ ಎಂಟರ್ ಆಗ್ತಾಯಿದ್ದೀವಿ ನಾವೀಗ. ಇದು ಬಂದುಬಿಟ್ಟು ಉತ್ಸವ ಮೂರ್ತಿ ಎಲ್ಲ ದೇವರು ಇರುತ್ತಲ್ಲ ಅಲ್ಲಿ ಕೂರಿಸಿದ್ದಾರೆ. ಈಗ ನಾವು ನೋಡಿ ಈ ಸೈಡಿಂದ ಬಂದಿದ್ದರೆ ನಮಗೆ ಮೇನ್ ಎಂಟ್ರೆನ್ಸ್ ಇದು. ಇದೇ ಮೇನ್ ಎಂಟ್ರೆನ್ಸ್ ಇರೋದು. ಇಲ್ಲಿಂದನೇ ನಾವು ಹಿಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ದರ್ಶನಕ್ಕೆ ಹೋಗೋದು. ಇವತ್ತು ಮಂಗಳವಾರ ಆದ್ದರಿಂದ ಸ್ವಲ್ಪ ಜನ ಇದ್ದಾರೆ. ಸ್ವಲ್ಪ ಬೇಗ ಬಂದಿರೋದ್ರಿಂದ ಜನ ಕಡಿಮೆ, ಇಲ್ಲಾಂದರೆ ಟೈಮ್ ಆಗ್ತಾ ತುಂಬ ರಶ್ ಇರುತ್ತೆ. ಫ್ರೈಡೇ ಮತ್ತು ಟ್ಯೂಸ್ಡೇ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಇವತ್ತು ಸ್ವಲ್ಪ ಕಡಿಮೆನೇ ಇದೆ. ಲೈನಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ವೀಡಿಯೋ ಅಲೋ ಇಲ್ಲ ನಮಗೆ ಒಳಗಡೆ ದೇವ್ರನ್ನ ತೋರಿಸೋದಕ್ಕೆ, ಅದಕ್ಕೋಸ್ಕರ ನಾವು ದೇವ್ರ ದರ್ಶನ ಮಾಡ್ಕೊಬೋದು. ಇಲ್ಲಿ ಪ್ರಸಾದ ಎವ್ರಿ ಫ್ರೈಡೇ ಮತ್ತು ಟ್ಯೂಸ್ಡೇ ಕೊಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡ್ತಾನೆ ಇರ್ತಾರೆ ಪ್ರಸಾದನ. ನಾವು ಪ್ರಸಾದ ಇಸ್ಕೊಂಡ್ಬಂದು ತಿಂದ್ಬಿಟ್ಟು ತಿಂತಾ ಇದ್ದೀವಿ ನಾವು ಪ್ರಸಾದನ. ನೋಡಿ ಇಲ್ಲೇ ಪ್ರಸಾದ ಕೊಡ್ತಾಯಿದ್ದೀವಿ. ನಾವು ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ರೆ ಅವರೇ ಪ್ಲೇಟಿಗೆ ಹಾಕ್ಬಿಟ್ಟು ಕೊಡ್ತಾರೆ ಪ್ರಸಾದ. ನಾವು ಪ್ರಸಾದ ತಿಂದಾದಮೇಲೆ ನೀಟಾಗಿ ಅಲ್ಲೆಲ್ಲ ವಾಶ್ ಮಾಡಬೇಕು, ಪ್ಲೇಟ್ ವಾಶ್ ಮಾಡೋಕ್ಕೆ ಸೋಪು ಎಲ್ಲ ಇಟ್ಟಿರ್ತಾರೆ. ನೀಟಾಗಿ ವಾಶ್ ಮಾಡಿಬಿಟ್ಟು ಒಳ್ಳೆ ಪ್ಲೇಟ್ನ ಇಲ್ಲಿ ಅನ್ನ ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತು ಸ್ಟ್ಯಾಂಡಿಂದ ನೀರು ಎಲ್ಲ ಇರುತ್ತೆ, ಅಲ್ಲ ದರ್ಶನ ಮಾಡಿಕೊಂಡು ನಾವು ಪ್ರಸಾದ ತಿನ್ಕೊಂಡು ಅದು ಇನ್ನೊಂದು ಸರಿ ಅದು ವಾಶ್ ಮಾಡಿ ಹೋಗ್ಬೋದು, ಅವ್ರಿಗೆ ಕೊಡುತ್ತೆ. ಇದೇ ಮೇನ್ ಎಂಟ್ರೆನ್ಸ್ ಇದೆ ನೋಡಿ. ದರ್ಶನ ಎಲ್ಲ ಆಯ್ತಲ್ಲ, ಪ್ರಸಾದನೂ ಎಲ್ಲ ತೊಗೊಂಡಾಯ್ತು. ಪ್ರಸಾದನೂ ತಿಂದ್ಕೊಂಡು ಈಗ ಆಚೆ ಅಲ್ಲಿ ಉತ್ಸವ ಮೂರ್ತಿ ದೇವರೆಲ್ಲ ಹಾಲ್ ಇದೆಯಲ್ಲ, ಒಂದು ಹಾಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಈಗ ಎಂಟ್ರೆನ್ಸ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಆಚೆಯಿಂದನೇ ತೋರಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಉತ್ಸವ ಮೂರ್ತಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಲೈನಾಗೆ. ತುಂಬ ಕಡೆ ಎಲ್ಲ ಹೋಗ್ತಾ ಇರುತ್ತಲ್ಲ ದೇವರು, ಅದಕ್ಕೆ ತುಂಬ ಉತ್ಸವ ಮೂರ್ತಿಗಳಿದೆ. ಅನ್ನಪೂರ್ಣೇಶ್ವರಿ
ಇಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಮತ್ತು ಎಲ್ಲ ಪಾರಾಯಣಗಳು ದೇವ್ರದ್ದೆಲ್ಲ ಪಾರಾಯಣಗಳು, ಪೂಜೆಗಳು ಎಲ್ಲ ಈ ಹಾಲಲ್ಲೇ ನಡೆಯುತ್ತೆ ಆಲ್ಮೋಸ್ಟು. ಲಾಸ್ಟ್ ಟೈಮ್ ಬಂದಾಗ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ರು. ಎವ್ರಿ ಫ್ರೈಡೇ ಪಾರಾಯಣ ಇಲ್ಲಿ ನಡೆಯುತ್ತೆ ಮಾತು. ನೋಡಿ, ಇಲ್ಲಿ ಹೋಮಿಯೋಪತಿ ಚಿಕಿತ್ಸೆ ನಡೆಯುತ್ತಂತೆ. ಪ್ರತಿ ಶುಕ್ರವಾರ ಫ್ರೀಯಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ನೀವು ಯಾರಾದರೂ ಬರೋವಂಥವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳೋವಂಥವ್ರು ಇದ್ದರೆ ಇಲ್ಲಿ ವಿಸಿಟ್ ಮಾಡಿ. 4ರಿಂದ 6 ಗಂಟೆವರೆಗೂ ಇರುತ್ತೆ ಸಂಜೆ, ಶುಕ್ರವಾರ ಮಾತ್ರ ಅದು. ಇದು ಸರ್ಕಾರ ಮಾರಮ್ಮ ದೇವಸ್ಥಾನ ಹೋದ್ವಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.